ಜಾನ್ವಿಯವರೇ, ನಾಳೆ ಮನೆಗೆ ಹೋಗ್ತಿದ್ದೀವಿ ಅಂತ ನಿಮಗೆ ತುಂಬ ಖುಷಿಯಾಗಿರ್ಬೇಕಲ್ವಾ? ಅಣ್ಣ ಅಂಗಡಿ ಓಪನ್ ಮಾಡಿದಾಗಲಂತೂ ಹೋಗೋಕ್ಕಾಗಲಿಲ್ಲ. ಈಗ ನೋಡಿದ್ರೆ ಮಾವ ಹೊಸ ಗರಾಜ್ನೇ ಓಪನ್ ಮಾಡ್ತಾ ಇದ್ದಾರೆ. ಈಗ ನಾವಿಬ್ಬರು ಹೋದರೆ ಅವ್ರಿಗೆ ತುಂಬ ಖುಷಿಯಾಗತ್ತಲ್ವ? ಅದಕ್ಕಿಂತ ಹೆಚ್ಚಾಗಿ ನಿಮಗೆ ಅವರಿಬ್ಬರೂ ನೋಡೋಕ್ಕೆ ಇನ್ನೂ ಖುಷಿಯಾಗುತ್ತೆ ಅಂತ ನನ್ನ ಲೆಕ್ಕ. ಇಲ್ಲ ರೀ, ನಾನು ಬರೋದಿಲ್ಲ. ಬೇಕಾದರೆ ನೀವು ಹೋಗಿ ಬನ್ನಿ. ನನಗೆ ಇಲ್ಲೇ ಸುಮಾರು ಕೆಲಸಗಳಿದೆ. ಕೆಲಸನ? ನೀವು ಯಾಕೆ ಹಿಂಗೆ ಮಾತಾಡ್ತಿದ್ದೀರಾ ಅಂತ ನನಗೆ ಅರ್ಥ ಆಗ್ತಿಲ್ಲ. ಅಲ್ಲ ಜಾನ್ವಿಯವರೇ, ಅಪ್ಪ ಅಮ್ಮನ ಮನೆಗೆ ಹೋಗಬೇಕು ಅಂದರೆ ತುದಿಗಾಲಲ್ಲಿ ನಿಂತಿರ್ತಿದ್ರಿ. ನಾನೇನಾದರೂ ಬೇಡ ಅಂತಂದ್ರೆ ಸಾಕು ಕೋಪ ಬೇರೆ ಮಾಡ್ಕೊಂಡ್ಬಿಡ್ತಿದ್ದೀನಿ ನನ್ನ ಮೇಲೆ. ಈಗ ನಾನೇ ಹೋಗೋಣ ಅಂತ ಹೇಳ್ತಾ ಇದ್ರು, ಬೇಡ ಅಂತಿದ್ದೀರಲ್ಲ, ಯಾಕೆ? ಹೇಳ್ತಿದ್ದೀನಲ್ಲ, ಏನೋ ಮುಖ್ಯವಾದ ಕೆಲಸ ಇದೆ ರೀ. ಏನು ಕೆಲಸ? ನೋಡಿ, ನನಗೆ ಯಾಕೋ ನಿಮ್ಮ ನಡವಳಿಕೆ ನೋಡಿದ್ರೆ ನೀವು ನನ್ನಿಂದ ಏನೋ ಮುಚ್ಚಿಡ್ತಾ ಇದ್ದೀರಾ ಅಂತ ಅನಿಸ್ತಾ ಇದೆ. ನಾನು ಏನು ಮುಚ್ಚಿಡೋಕ್ಕೆ ಸಾಧ್ಯ ನಿಮ್ಮಿಂದ? ಹಾಗೆಲ್ಲ ಏನೂ ಇಲ್ಲ. ಇಲ್ಲ ಜಾನ್ವಿಯವರೇ, ನಾನು ಕೆಲವು ದಿವಸದಿಂದ ಅಬ್ಸರ್ವ್ ಮಾಡ್ತಾ ಇದ್ದೀನಿ. ಯಾಕೋ ಇತ್ತೀಚೆಗೆ ನೀವು ತುಂಬ ಪೆಚ್ಚಾಗಿದ್ದೀರಿ. ಅಣ್ಣ ಮನೆಗೆ ಬಂದಿದ್ದಾನೆ ಅಂತಲೂ ಸಂತೋಷ ಇರಲಿಲ್ಲ. ಈಗ ಅಪ್ಪ ಅಮ್ಮನ ನೋಡೋಣ ಹೋಗಿ ಅಂತಂದರೆ ಬೇಡ ಅಂತ ಇದ್ದೀರಿ. ಯಾಕೆ ಜಾನ್ವಿಯವರೇ, ಏನಾಯಿತು? ನಿಮ್ಗೇನಾದರೂ ಸಮಸ್ಯೆ ಆಗಿದ್ರೆ ದಯವಿಟ್ಟು ನನ್ನ ಹತ್ರ ಹೇಳ್ಕೊಳ್ಳಿ ಪ್ಲೀಸ್. ಏನು ಯೋಚನೆ ಮಾಡ್ತೀರಿ ಜಾನ್ವಿಯವರೇ, ಮಾತಾಡಿ. ಏನಿಲ್ಲ ರೀ, ನನಗೆ ವೆಂಕಿ ಅಣ್ಣ ಅವ್ರ ತಾಯಿದೆ ಚಿಂತೆ ಆಗಿದೆ. ಅವ್ರನ್ನ ಏನೇ ಆದರೂ ಸರಿ ಹುಡುಕ್ತೀನಿ ಅಂತ ಅಮ್ಮನ ಹತ್ರ ಮಾತು ಕೊಟ್ಟು ಬಂದಿದ್ದೀನಿ. ಈ ಕಡೆ ಪಾಪ ನಿಮ್ಮ ತಾಯಿನೂ ಕಾಣಿಸ್ತಿಲ್ಲ, ಆ ಕಡೆ ಅವ್ರ ತಾಯಿನೂ ಕಾಣಿಸ್ತಿಲ್ಲ. ಅದಕ್ಕೆ ಅವ್ರನ್ನ ಹುಡ್ಕೋ ತನಕ ನನಗೆ ಸಮಾಧಾನನೇ ಇಲ್ಲ ರೀ. ಬೇರೆ ಏನು ಮಾಡದೇ ಇದ್ರೂ ಪರವಾಗಿಲ್ಲ, ಆದರೆ ಅವ್ರನ್ನ ಮಾತ್ರ ಹುಡುಕಬೇಕು. ನೋಡಿ ಜಾನ್ವಿಯವರೇ, ನಿಮ್ಮ ಕಷ್ಟ ಏನು ಅಂತ ನನಗೆ ಅರ್ಥ ಆಗ್ತಿದೆ. ತಾಯಿ ಇಲ್ಲದೆ ಬದುಕೋದು ಎಷ್ಟು ಕಷ್ಟ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು. ಈಗ ನೋಡಿ, ನಮ್ಮ ತಾಯಿ ಎಲ್ಲಿದ್ದಾರೋ ಹೇಗಿದ್ದಾರೋ ಅಂತ ನನಗೆ ಗೊತ್ತಿಲ್ಲ. ಆ ದುಃಖದ ಆಳ ಅಗಲ ಅನುಭವಿಸ್ದವ್ರಿಗೆ ಮಾತ್ರ ಗೊತ್ತಾಗುತ್ತೆ. ನನಗೆ ಎಷ್ಟು ದುಃಖ ಆಗ್ತಿದೆ ಅಂತ ನಾನು ತೋರಿಸ್ಕೋತಾ ಇಲ್ಲ. ನಿಮಗೆಲ್ಲಿ ಬೇಜಾರಾಗುತ್ತೋ ಅನ್ನೋ ಭಯ. ನನ್ನ ಕಥೆನೇ ಹೀಗೆ. ಇನ್ನು ವೆಂಕಿಯವ್ರ ಕಥೆ, ಅವ್ರ ತಾಯಿ ಹೇಗಿದ್ದಾರೆ ಅಂತಲೇ ಗೊತ್ತಿಲ್ಲ. ಅವ್ರಿಗೆ ಒಂದು ಫೋಟೋ ಕೂಡ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಪಾಪ, ಅವ್ರ ಮನಸ್ಥಿತಿ ಹೇಗಿರುತ್ತೋ. ಇವತ್ತು ಅವನ ಎಲ್ಲ ಸ್ಥಿತಿಗೆ ನೀವೇ ಕಾರಣ ರೀ. ಆದರೂ ಏನು ಗೊತ್ತಿಲ್ಲದೆ ಇರೋರ ಥರ ನಾಟಕ ಮಾಡ್ತಿದ್ದೀರಾ. ಬಿಡಲ್ಲ ರೀ, ನಿಮ್ಮನ್ನ ಸುಮ್ಮನೆ ಬಿಡಲ್ಲ ನಾನು. ಅದಕ್ಕೆ ರೀ, ಹೇಗಾದರೂ ಮಾಡಿ ನಿಮ್ಮ ತಾಯಿನ ಮತ್ತು ವೆಂಕಿ ಅಣ್ಣನ ತಾಯಿನ ಹುಡುಕ್ಲೇಬೇಕು. ಸರಿ ಜಾನ್ವಿಯವರೇ, ನಾಳೆ ಗ್ಯಾರೇಜ್ ಪೂಜೆ ಮುಗಿಸ್ಕೊಂಡು ಬಂದ ತಕ್ಷಣ ಅದೇ ಕೆಲಸ ಮಾಡೋಣ. ಲೈ ಮರಿಗೋಡ, ಎಲ್ಲಲ್ಲ ಯಾರು ಕಾಣಿಸ್ತಾನೆ ಇಲ್ಲ. ನಿನ್ನ ತಮ್ಮ ಇಲ್ಲ, ನಿನ್ನ ತಮ್ಮನ ಎಂಡ್ರೂ ಇಲ್ಲ. ಅಲ್ಲಕಲ್ಲ, ಅವನೆಲ್ಲೋ ಪೂಜೆ ಮಾಡ್ಸಕ್ಕೆ ಕೇಳಿದ್ದು. ಇಲ್ಲೆಲ್ಲ ಆಚೆ ಹೋಗಿರ್ಬೇಕನಪ್ಪಯ್ಯ, ಬರ್ತಾರೆ. ಲೈ ಅಲ್ಲಕಲ್ಲ, ಪೂಜೆ ಶುರುವಾದಾಗ ಎಲ್ಲ ಇಲ್ಲೇ ಇದ್ರಲ್ಲ. ನಿನ್ನ ತಮ್ಮನೂ ಇಲ್ಲೇ ಇದ್ದ, ನಿನ್ನ ತಮ್ಮನ ಎಂಡ್ರೂ ಇಲ್ಲೇ ಇದ್ಲು, ನಿನ್ನ ಎಂಡ್ರೂ ಇಲ್ಲೇ ಇದ್ಲು. ಈಗ ಎಲ್ಲ ಸೇರ್ಕೊಂಡು ಇಲ್ಲಿಲ್ಲ ಹೋಗವ್ರೆ. ಮಾವ ಇಲ್ಲೇ ಇದ್ದೀನಿ, ಬಂದೆ. ನನ್ನ ಫ್ರೆಂಡ್ ಒಬ್ಳು ಫೋನ್ ಮಾಡಿದ್ಲು, ಅದಕ್ಕೆ ಹೋಗಿದ್ದೆ. ಅಲ್ಲಮ್ಮ, ಹೋಗೋದನ್ನ ಹೇಳ್ಬಿಟ್ಟು ಹೋಗ್ಬೇಕು ತಾನೆ. ಸುಮ್ಮನೆ ನಾವು ಹೆದರ್ಕೊಂಡ್ಬಿಟ್ಟಿದ್ವಿ. ಅತ್ತೆ, ನೀವು ಪೂಜೆಗೆ ಕೂತಿದ್ರಲ್ಲ, ಅದಕ್ಕೆ ಡಿಸ್ಟರ್ಬ್ ಮಾಡಕ್ಕೆ ಹೋಗಲಿಲ್ಲ. ನಾನೇ ಫೋನ್ ಎತ್ಕೊಂಡು ಹೋದೆ. ಮರಿಗೌಡ, ಇವರಿಬ್ರೆಲ್ಲೋ? ಇಲ್ಲೆಲ್ಲೋ ಆಚೆ ಹೋಗಿರ್ಬೇಕನವ, ನೋಡ್ತೀನಿ ಇರು. ಹೋಗಿ ನೋಡ್ಲಾ? ಹೋಗ್ಲಾ, ಅಲ್ಲೆಲ್ಲೋ ಅವ್ನ ಹೆಂಚಿ ಸೆರಗಿಟ್ಕೊಂಡು ನಿಂತಿರ್ಬೇಕು. ಅದೇನು ಮೋಡಿ ಮಾಡೋಳೋ ಏನೋ. ಯಾವಾಗ ನೋಡಿದ್ರು ಎತ್ತಿನಿಂದ ಬಾಲ ಅಲ್ಲಾಡ್ಸಂಗೆ ಅಲ್ಲಾಡ್ಸ್ಕೊಂಡು ಹೋಯ್ತಾನೇ ಇರ್ತಾನೆ. ಅಲ್ಲಕಲ್ಲ, ಈ ಪೂಜೆನ ಮಾಡಿಸ್ಬೇಕು ಅಂತ ಹೇಳಿದ ಅವನೇ ಅಲ್ವಾ?
ಮನೇಲಿ ಇರೋದಕ್ಕಾಗಲ್ಲ ಅಂದಮೇಲೆ ಈ ಪೂಜೆ ವ್ಯವಸ್ಥೆಯಲ್ಲಿ ಯಾಕೆ ಮಾಡಬೇಕಾಗಿತ್ತು? ಹೋಗಿ ನೋಡು ಹೇಳ್ಕೊಂಬ ಹೋಗಲ್ಲ ಅವನ್ನ. ಓ ಸರಿ ಕಣಪ್ಪಯ್ಯ, ನಾನು ನೋಡ್ತೀನಿ. ನೀವು ಟೆನ್ಷನ್ ಮಾಡ್ಕೊಬಿಡಿ, ಹೊಸ ಸಮಾಧಾನವಾಗಿರಿ, ನಾನು ನೋಡ್ತೀನಿ ತಡ್ರಿ. ನೀನು ಫಸ್ಟ್ ಕರ್ಕೊಂಬ ಅವನ್ನ. ನೀನು ಸುಮ್ಮನೆ ಕೂತ್ಕೊಳ್ಳಿ, ಮಾಡೋದೆಲ್ಲ ಮಾಡ್ಬಿಟ್ಟಿಲ್ಲಿ. ಓಂ ಮಾಲ್ಯಾನಿ ಸುಗಂಧೀನಿ ಮಾಲಿಕ್ಯಾದಿ ಪ್ರಭೋ ಮಹಾಕೃತಾನ್ ಸರ್ವಾಣಿ. ಪೂಜೆ ಸಮಯಕ್ಕೆ ಸರಿಯಾಗಿ ಇವರಿಬ್ರು ಎಲ್ಲೋಗ್ಬಿಟ್ರು. ಓ ಹಲೋ ಹೇಳಣ್ಣ. ಲೇ ಸಿದ್ದು, ಎಲ್ಲ ಇದೆಯಾ? ನೀನು ಇಲ್ಲ ಅಂತ ಅಪ್ಪಯ್ಯ ಎಲ್ಲರ ಮೇಲೆ ಗೂರ್ರ ಅಂತವ್ರಕಲ್ಲ ಲೇ. ಅಣ್ಣ ಇಲ್ಲೇ ಹತ್ರದಲ್ಲಿದ್ದೀವಿ, ಇನ್ನೇನು ಬಂದ್ಬಿಟ್ವಿ. ಸರಿ ಬೇರೆ ಬಾ. ಅಲ್ಲಕಲ್ಲ, ನಿನ್ನ ಜೊತೆ ಭಾವನವನು ಅವರೇ ತಾನೇ? ಹ್ಞೂ ಕಣ, ನಾನು ಮೇಡಮವರು ಒಟ್ಟಿಗೆ ಇದ್ದೀವಿ, ಬರ್ತೀವಿ. ಓ ಸರಿ ಆಯಿತು, ಬಿರು ಬನ್ನಿ. ಹಾಂ ಮೇಡಮರೇ, ಮನೇಲಿರೋದು ನಮಗೋಸ್ಕರ ಕಾಯ್ತವ್ರೆ, ಬನ್ನಿ ಹೋಗಮ್ಮ. ಓಯ್ ವೆಂಕಿ, ಏನಕ್ಕೆ ಬೇಜಾರಲ್ಲಿದ್ಯಾ? ನಾವಿಬ್ರು ಜಾನು ಮನೆಯವ್ರಿಗೆ ಹೋಗುವಾಗ ಎಷ್ಟು ಖುಷಿಯಾಗಿದ್ದೆ. ಆದ್ರೆ ಅಲ್ಲಿಂದ ವಾಪಸ್ ಬರೋ ಅಷ್ಟೊಳಗೆ ಮೂತಿ ಸಪ್ಪ ಮಾಡ್ಕೊಂಡಿದ್ಯಾ. ಅಲ್ಲಿ ಅವ್ವನ ಮನೆ ಹತ್ರ ಬಿಡುವಾಗ್ಲೂ ಅಷ್ಟೇ ತುಂಬಾ ಸಪ್ಪಗಿದ್ದೆ. ಏನಾಯ್ತು ವೆಂಕಿ? ಏನಾಯ್ತು ಅಂತ ನನ್ನ ಹತ್ರ ಹೇಳ್ಕೊ. ಯಾಕೆ ನನ್ನ ಹತ್ರ ಹೇಳ್ಕೊಳಕ್ಕೂ ಸಂಕೋಚನಾ ನಿಂಗೆ? ಹಿಂಗೆಲ್ಲ ಹೇಳ್ಬಿಟ್ರೆ ನಾನೇ ನಂಬಕ್ಕಿಲ್ಲ. ಹೌದು, ಜಾನು ಅವ್ರ ಮನೇಲಿ ಜಯಂತ್ ಅವ್ರು ಬಂದ ತಕ್ಷಣ ನೀನೇನಕ್ಕೆ ಅವ್ರನ್ನ ಹಂಗೆ ಒಂದೇ ಸಮ ನೋಡ್ತಿದ್ದಲ್ಲ? ಯಾಕೆ? ವೆಂಕಿ, ವೆಂಕಿ ಇಲ್ಲಿ ನೋಡಿಲಿ, ಅಳ್ತಾ ಇದ್ಯಾ? ಯಾಕೋ, ಏನಾಯ್ತು? ಅಮ್ಮ ನೆನ್ಪಾದ್ರಾ? ಇವ್ರು ವೆಂಕಿ, ಇಲ್ಲಿ ನೋಡು, ಅಳ್ಬೇಡ. ಅಮ್ಮ ಎಲ್ಲೇ ಇದ್ರು ನಿನ್ನ ಹತ್ರ ಬಂದೇ ಬರ್ತಾರೆ, ನಾನು ಹೇಳಿದ್ದೀನಿ ತಾನೆ. ಇಲ್ಲಿ ನೋಡು, ಇಲ್ಲಿ ನೀನ್ ಹತ್ರ ಪಾಪ, ಅಲ್ಲಿನೂ ಎಲ್ಲೋ ಅಮ್ಮ ಇದಾರಲ್ಲ, ಅವರು ನಿನ್ನ ನೆನ್ಸ್ಕೊಂಡು ಅಳ್ತಾರೆ. ಅದೆಲ್ಲ ಬೇಕಾ? ವೆಂಕಿ, ನೀನೇನು ಯೋಚನೆ ಮಾಡಬೇಡ. ಅಮ್ಮ ಎಲ್ಲೇ ಇದ್ರು ನಿನ್ನ ಹತ್ರ ಬಂದೇ ಬರ್ತಾರೆ, ನಿನಗೆ ಸಿಕ್ಕೇ ಸಿಗ್ತಾರೆ. ನಿನ್ನ ಬಿಟ್ಟು ಇನ್ನೆಲ್ಲಿಗೆ ಅಂತ ಹೋಗ್ತಾರೆ ಹೇಳು?